ಎಲ್ಲ ಪುರಾಣಿಗಳಿಗೂ ಈ ತರಗತಿಗೆ ಸ್ವಾಗತ. ಮಕ್ಕಳೇ, ಇವತ್ತು ಒಂದು ಮೌಲ್ಯಾಧಾರಿತ ನೀತಿಯ ನೈತಿಕತೆಯ ಮೇಲೆ ನಿಂತಿರ್ತಕ್ಕಂತಹ ಒಂದು ಮೌಲ್ಯ ಸಾರ್ಥಕ. ನಮ್ಮ ಜನ್ಮ ಸಾರ್ಥಕ, ನಮ್ಮ ಹುಟ್ಟಿದ್ದಕ್ಕೂ ಸಾರ್ಥಕ. ಈ ಪದ ಕೇಳಿದ್ವಿ, ಸಾರ್ಥಕ. ಸಾರ್ಥಕ ಅನಿಸ್ಬಿಡ್ತು ಇವತ್ತು. ನೀವೇನಾರ ಒಂದು ಪರೀಕ್ಷೆಯಲ್ಲಿ ಒಳ್ಳೆ ಒಂದು ಸಾಧನೆ ಮಾಡಿದ್ರೆ ನಿಮ್ಮ ಅಪ್ಪ ಅಮ್ಮಗಳೇ ಅಂತೀವಿ, ನಮ್ಮ ಮಗನಾಗ ಹುಟ್ಟಿದ್ದು ಸಾರ್ಥಕ, ಈ ಮಗನ ಎದ್ದಿದ್ದು ಸಾರ್ಥಕ. ಈ ಪದ ಕೇಳಿರ್ತೀರಲ್ವಾ? ಕೇಳಿರ್ತೀರ ಅಂದ್ರೆ ಕೇಳಿದ್ರೆ ನಿಮ್ಮನೆ ಬಂದೇ ಇಲ್ವಾ? ನಿಮ್ಮನೆ ಈ ಪದ ಬಳಕೆನೇ ಇಲ್ವಾ? ನಿಮ್ಮ ನೋಡಿ ನಿಮ್ಮ ಅಪ್ಪ ಅಮ್ಮ ಈ ಮಾತು ಹೇಳೇ ಇಲ್ವಾ? ಯಾಕಾರ ಹುಟ್ಟಿದ್ ನಾವು ಕುಲಕಂಟಕ ಕುಲಘಾತಕ ಅಂತ ಅಂದಿದಾರ ಅಲ್ಲ. ತೀರ ಪರಿಸ್ಥಿತಿ ವಿಕೋಪಕ್ಕೆ ಹೋದಾಗ ಸಂಕಟದಿಂದ ನೊಂದು ಹೇಳ್ಬೋದೇನೋ, ಯಾಕಾರ ಹುಟ್ಟಿನ ನಿಮ್ಮ ಮನೆಯಲ್ಲಿ ಮಾತು ಕೇಳದೆ ಹೋದಾಗ ಈ ಪದ ಬಂದು ಬರ್ಬೋದೇನೋ ಅಲ್ವಾ? ಮಕ್ಕಳೇ, ಚಿಟುಕು ಬ್ರಹ್ಮ ಅಂತೇಳಿ ದಿನಕರ ದೇಸಾಯಿಯನ್ನ ಕರೀತಾರೆ. ಚುಟುಕು ಬ್ರಹ್ಮ ಮೂಲತಃ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಲಗೇರಿ ಅಂತಕ್ಕಂಥ ಗ್ರಾಮದಲ್ಲಿ ಕ್ರಿಸ್ತ ಶಕ 1909 ಶ್ರೀಗಳು ಜನಿಸಿದರು. ಮಕ್ಕಳೇ, ಪತ್ರಿಕಾ ಬರಹಗಾರರು, ಸಂಸದರಾಗಿ, ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸತಕ್ಕಂತಹ ದಿನಕರ ದೇಸಾಯಿಯವರು ಸುಮಾರು ಒಂದು ಸಾಹಿತ್ಯ ಲೋಕಕ್ಕೆ ತನ್ನದೇ ಇರತಕ್ಕಂಥ ಕೊಡುಗೆಯನ್ನು ಕೊಟ್ಟಿದ್ದಾರೆ. ಅವರಲ್ಲಿ ದತ್ತಾತ್ರೇಯ ದೇಸಾಯಿ ಅಂತಕ್ಕಂಥ ತಂದೆ ಹೆಸರು, ಅಂಬಿಕಾ ಅಂತಕ್ಕಂಥ ಅವ್ರ ತಾಯಿ ಹೆಸರು. ಹೂಗೊಂಚಲು ತರುಣರ ಆಸರೆ, ತರುಣರ ದಸರೆ, ಕಡಲ ಕನ್ನಡ, ದಿನಕರನ ಚೌಪದಿ, ನಾ ಕಂಡ ಪಡವಣ ಇವರ ಕೃತಿಗಳು. ತಾಯಿ ಅಂಬಿಕಾ, ತಂದೆ ದತ್ತಾತ್ರೇಯ ದೇಸಾಯಿ. ಇಷ್ಟು ಇವರ ಒಂದು ಕಿರು ಪರಿಚಯ. ಮಕ್ಕಳೇ, ಅವರ ಕುರಿತು ಪಠ್ಯಪುಸ್ತಕದಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಇದೆ, ಅದನ್ನು ತಿಳಿತಕ್ಕಂಥ ಪ್ರಯತ್ನವನ್ನು ಮಾಡಿ ಈಗ ನಾವು ನೇರವಾಗಿ ನಮ್ಮ ತರಗತಿನ ಸಾರ್ಥಕಗೊಳಿಸಿಕೊಳ್ಳೋಣ. ಆಗ್ಬೋದೇ? ಪದ್ಯಕ್ಕೆ ಹೋಗೋಣ. ಪದ್ಯಕ್ಕೆ ಹೋಗೋಣ, ಮುಗಿಸೋಣ ಇವತ್ತು. ಪಾಠ ಮಾಡಿದ್ದು ನಾನು ಸಾರ್ಥಕ ಆಗಬೇಕು, ಪಾಠ ಕೇಳಿದ್ದು ನೀನು ಸಾರ್ಥಕ. ಯಾಕೆ ಸಾರಿ ಮಾತಾಡ್ತೀನಿ? ಸಾರ್ಥಕತೆ ಇದು ಜೀವನದಲ್ಲಿ ಪ್ರತಿದಿನ ಬರ್ತಕ್ಕಂತಹ ಗಳಿಗೆಗಳು, ಪ್ರತಿ ಕ್ಷಣ ಸಿಗ್ತಕ್ಕಂಥ ಗಳಿಗೆನೂ ಅಲ್ಲ. ಉದಾಹರಣೆಗೆ, ಪ್ರತಿದಿನ ನೀನು ಪ್ರಶಸ್ತಿ ಗೆಲ್ಲಕ್ಕೆ ಸಾಧ್ಯನೇ? ಪ್ರತಿದಿನ ಹೊಸದೊಂದು ಸಾಧನೆ ಮಾಡಕ್ಕೆ ಸಾಧ್ಯನೇ? ಒಂದು ಸಾಧನೆ ಇದೆ, ಅಪಾರವಾಗಿರ್ತಕ್ಕಂಥ ಪರಿಶ್ರಮ ಇದೆ, ಅಪಾರವಾದಂತಹ ಪರಿಶ್ರಮ ಇದೆ, ಜೊತೆಗೆ ಗುರಿ ಇರುತ್ತೆ. ಆ ಗುರಿ, ಸತತ ಪ್ರಯತ್ನ, ಇವುಗಳಿಂದ ಜೊತೆಗೆ ಅವನ ಅದೃಷ್ಟ, ಅವನ ಸದ್ಗುಣಗಳು ಸೇರಿಕೊಂಡು ಆತ ಆ ಗುರಿಯನ್ನು ಮುಟ್ತಾನೆ. ಆ ಗುರಿ ಮುಟ್ಟಿದ ದಿನ ಅವನು ಸಾರ್ಥಕ. ಹಾಗಾಗಿ ಪ್ರತಿ ಕ್ಷಣ, ಪ್ರತಿದಿನ ಈ ದಿನ ಬರಲಾರ. ಬದುಕನ್ನ ಪರರಿಗಾಗಿ, ಪರರ ಸಂತೋಷಕ್ಕೋಸ್ಕರ ಯಾರು ತನ್ನ ಬದುಕನ್ನು ಮುಡುಪಾಗಿರ್ತಾನೋ, ತನ್ನ ಬದುಕನ್ನು ಇನ್ನೊಬ್ಬರಿಗೋಸ್ಕರ ಅರ್ಪಿಸ್ತಾನೋ, ಅವನು ನಿಜವಾದ ತ್ಯಾಗವೇ. ಉದಾಹರಣೆಗೆ ಹಸು ತನಗಾಗಿ ಏನು ಆಗದೇ ಇಲ್ವಲ್ಲ,
ತನಗಾಗಿ ಏನು ಸಂಖ್ಯೆ ಹಾಕಲ್ಲ. ಪಾಪ ಹುಲ್ಲು ತಿನ್ನುತ್ತೆ ಅಮೃತ, ಹುಲ್ಲು ತಿನ್ನುತ್ತೆ ಬದುಕಿನುದ್ದಕ್ಕೂ ಆ ಮನೆಯನ್ನು ಬೆಳೆದುತ್ತೆ ಕರುಗಳನ್ನು ಕೊಡೋದ್ರ ಮೂಲಕ. ಎಷ್ಟೋ ಕುಟುಂಬಗಳು ಇವತ್ತು ಹಸುಗಳನ್ನು ನಂಬಿ ಬದುಕಿದ್ದಾರೆ. ಸಾಯುವಾಗಲೂ ಕೂಡ ಕಸಾಯಿಖಾನೆಗೆ ಹೋಗಿ ಇನ್ನೊಬ್ಬರ ಹಸಿವನ್ನು ನೀಗಿಸುತ್ತೆ. ಹಾಗಾಗಿ ಸಾರ್ಥಕತೆಗೆ ಒಂದು ಒಳ್ಳೆಯ ಪ್ರಾಣಿ ಅಂದರೆ ಹಸು. ತ್ಯಾಗಕ್ಕೆ ಮತ್ತೊಂದು ಹೆಸರು ಹಸು. ತಾಯಿಯವರು ಮನುಜಾತಿಗಳ ಮಾತಾರೋಪು ಗೋವು. ಮನುಷ್ಯರ ಮಾತಾರೋಪು ಗೋವು. ಮಕ್ಕಳೇ, ನಿಮಗೆ ಈ ಪದ್ಯವನ್ನು ಇಟ್ಟಿದ್ದಾರೆ. ಪಾಪ ನಮ್ಮ ದಿನಕರ್ ದೇಸಾಯಿಯವರು ತನ್ನ ದೇಹದ ಪ್ರತಿ ಕಣವೂ ಕೂಡ ಸಾರ್ಥಕತೆಯನ್ನು ಕಾಣಲಿ ಅಂತ ಹೇಳಿ ಅವ್ರು ಹೇಳಕ್ ಹೊರಟಿದ್ದಾರೆ. ನಾನು ಅದನ್ನ ನಾನಾ ದೃಷ್ಟಿಕೋನದಿಂದ ಹೇಳಕ್ ಹೊರಟಿದ್ದೀನಿ. ನಿಮ್ಮ ಈ ಒಂದು ಬಾಲ್ಯದಲ್ಲಿ ತ್ಯಾಗದ ಬಗ್ಗೆ ಅರಿವಿದೆ. ಪರಿಗ್ರಹಕ್ಕಿಂತ ತ್ಯಾಗ ದೊಡ್ಡದು. ಪರಿಗ್ರಹಕ್ಕಿಂತ ತ್ಯಾಗ ದೊಡ್ಡದು. ಏನ್ ಸರ್ ಪರಿಗ್ರಹ ಅಂದ್ರೆ ಏನ್ ಸರ್? ಆಕ್ರಮಿಸ್ಕೊಳ್ತಕ್ಕಂಥ, ಆಸ್ವಾದಿಸ್ತಕ್ಕಂಥ, ಅಧೀನ ಮಾಡ್ಕೊಳ್ತಕ್ಕಂಥದ್ದು ಪರಿಗ್ರಹ. ತ್ಯಾಗ ಬಿಟ್ಟು ಕೊಡೋದು. ಉದಾಹರಣೆಗೆ ನೀವು ಮನೆಗಳಲ್ಲಿ ದೊಡ್ಡೋಳಾಗಿ ಹುಟ್ಟಿರ್ತೀರಿ. ನಿನ್ನ ತಮ್ಮ ತಂಗಿಗೋಸ್ಕರ ಕೆಲವೊಂದು ಸುಖಗಳನ್ನ, ಕೆಲವು ವಸ್ತುಗಳನ್ನ ಬಿಟ್ಕೊಡ್ತೀವಿ. ಆ ಬಿಟ್ಕೊಡೋದೇ ತ್ಯಾಗ. ಅವ್ರದ್ದು ನೀನು ಕಿತ್ತು ತಿನ್ನೋದು ಪರಿಗ್ರಹ. ಅರ್ಥ ಐತೆ? ಹಾಗಾಗಿ ಯಾವುದು ಸರ್ ಮೌಲ್ಯ? ತ್ಯಾಗ. ತ್ಯಾಗ ನಿಜವಾಗುವುದು ವ್ಯಾಲ್ಯೂ, ಒನ್ ಆಫ್ ವ್ಯಾಲ್ಯೂ, ಅತ್ಯುತ್ತಮವಾಗಿರ್ತಕ್ಕಂಥ ಮೌಲ್ಯ ತ್ಯಾಗ. ಅದು ಸುಖ ಸುಮ್ಮನೆ ಎಲ್ಲರಿಗೂ ಬರಲ್ಲ. ಕೆಲವು ಹುಟ್ಟಿನಿಂದ ಸಂಸ್ಕಾರದಿಂದ ಬಂದಿರುತ್ತೆ, ಕೆಲವರು ಬೋಧನೆಗಳಿಂದ, ಕೆಲವರು ಅಧ್ಯಯನದಿಂದ, ಅಧ್ಯಾಪನದಿಂದ ಅದನ್ನು ಗಳಿಸ್ಕೊಳ್ತಾರೆ, ಕೆಲವರು ಲೋಕಾರೂಢಿಯ ಅನುಭವಗಳಿಂದ ಗಳಿಸ್ಕೊಳ್ತಾರೆ. ಹಾಗಾಗಿ ಮನುಷ್ಯ ಬದುಕಿರೋ ತನಕ ನಂದು ನಂದು ಅಂತ ಹೋಗ್ಬಾರ್ದು. ನಮ್ಮದು ಅಂತ ಹೋಗ್ಬೇಕು. ಸಮಾಜದಲ್ಲಿ ನಾನು ಒಂದು ಭಾಗವಾಗಬೇಕು. ಸಮಾಜಕ್ಕೆ ನಂದು ಒಂದು ಭಾಗದ ಕೊಡುಗೆ ಇರಬೇಕು. ಸಮಾಜ ಪೀಡಿಕನಾಗಿ, ಸಮಾಜ ಕಂಟಕನಾಗಿ ಬದುಕೋ ಪ್ರಯತ್ನವನ್ನು ಮಾಡಬಾರ್ದು. ನಾನೆಲ್ಲ ಸರಳವಾಗಿ ಹೇಳ್ತಾ ಇದ್ದೀನಿ, ನಿಮ್ಗೆ ಅರ್ಥ ಆಗ್ತಿದೆ ಅಂತ ಭಾವಿಸ್ಕೊಳ್ತೇನೆ. ಬದುಕನ್ನ ಆ ನಿಟ್ಟಿನಲ್ಲಿ ನೋಡೋಣ ಮಕ್ಕಳೇ. ಬದುಕನ್ನ ಆ ನಿಟ್ಟಿನಲ್ಲಿ ನೋಡೋಣ, ಆ ನಿಟ್ಟಿನಲ್ಲಿ ಬದುಕನ್ನ ಸ್ವಾಗತಿಸೋಣ. ಅಂತ ಬದುಕಿನಲ್ಲಿ ನಮ್ಮದೊಂದು ಹೆಜ್ಜೆ ಗುರುತಿರಲಿ. ಆಗ ನನ್ನ ಹುಟ್ಟು, ನನ್ನ ಬದುಕು ಸಾರ್ಥಕತೆಯನ್ನು ಪಡೆದುಕೊಳ್ಳಿ. ಇಲ್ಲದೆ ಹೋದಾಗ ನಿನಗಾಗಿ ನೀನು ಹುಟ್ಟಿದೆ, ನಿನಗಾಗಿ ನೀನು ಬದುಕಿದೆ, ನಿನಗಾಗಿ ನೀನು ಸಾಕ್ತೆ, ನಿನ್ನ ಗುರುತು ಎಲ್ಲೂ ಇಲ್ಲ, ನಿನ್ನ ಬದುಕಿದ್ದು ವ್ಯರ್ಥ. ನಿನ್ನ ಹುಟ್ಟು ಒಂದು ಇದಕ್ಕೆ ನಾವು ದೊಡ್ಡ ವ್ಯಕ್ತಿಗಳನ್ನ ಹೆಸರಿಸ್ತೀವಿ. ನೇತಾಜಿ, ಮಹಾತ್ಮ ಗಾಂಧೀಜಿ ಎಲ್ಲ ಹೇಳ್ತೀವಿ. ಸ್ನೇಹಿತರೆ, ಅವರೆಲ್ಲರೂ ನಮ್ಮ ನಿಮ್ಮಂತೆ ಮನುಷ್ಯರಷ್ಟೇ. ಅವರೇನು ದೈವಾನ ಸಂಭೂತರಲ್ಲ. ಅವರ ಸಂಸ್ಕಾರದಿಂದ ದೇವರ ಸಮಾನ ಇವತ್ತು ನಿತ್ಯ ಸ್ಮರಿಸ್ತಕ್ಕಂಥ ವ್ಯಕ್ತಿಗಳ. ಹಾಗಾಗಿ ನೀವು ಕೂಡ ಭವ್ಯ ಭಾರತದ, ಭವ್ಯ ಕನ್ನಡದ ಸತ್ಪ್ರಜೆಗಳು ಆಗಬೇಕು. ಸತ್ತ ಪ್ರಜೆಗಳಾಗಬಾರದು, ಸತ್
ಪ್ರಜೆಗಳಾಗಬೇಕು. ಸತ್ ಅಂದರೆ ಒಳ್ಳೆಯದು, ಸತ್ ಪ್ರಜೆಗಳ. ಸತ್ತ ಪ್ರಜೆಗಳು ಅಂದ್ರೆ ಏನು? ಜೀವ ಇದ್ದು ಸತ್ತ ಸೋಮಾರಿ ಅಲಸ್ಸಿ ಅವನು ಸತ್ತ ಪ್ರಜೆ. ಸತ್ಪ್ರಜೆನೇ ಬೇರೆ, ಸತ್ಪ್ರಜೆ. ಬನ್ನಿ ಸ್ನೇಹಿತರೆ, ಬದುಕು ಭವಣಿ ದಿನಕರ ದೇಸಾಯಿಯವರ ಮಾತುಗಳಲ್ಲಿ ಸಾರ್ಥಕತೆಯನ್ನು ನೋಡೋಣ, ಸಾರ್ಥಕತೆಯನ್ನು ಕಾಣೋಣ. ಆ ಮೂಲಕ ನಮ್ಮ ಬದುಕಿನ ಒಂದು ಪುಟ್ಟ ಅವಲೋಕನವನ್ನು ಮಾಡಿಕೊಳ್ಳೋಣ, ಅಲ್ಲವೇ? ಬನ್ನಿ, ಪಠ್ಯಕೋಶ ಅಧ್ಯಯನ ನಿನ್ನೆ ಒಂದು ಮಾಡಿದ್ದೀವಿ, ಇದು ಎರಡನೇ ಹೋಗೋಣ. ಅದರ ಶೀರ್ಷಿಕೆ ಸಾರ್ಥಕ, ಬರೆದವರು ಚುಟುಕು ಬ್ರಹ್ಮ ದಿನಕರ ದೇಸಾಯಿ, 1909, ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾ ತಾಲೂಕಿನ ಹಲಗೇರಿ ಎಂಬ ಗ್ರಾಮದಲ್ಲಿ ದತ್ತಾತ್ರೇಯ ದೇಸಾಯಿ ಮತ್ತು ಅಂಬಿಕಾ ಎಂಬ ಮಾತಾಪಿತೃಗಳ ಮಗನಾಗಿ ಜನಿಸಿ ಪತ್ರಿಕಾ ಬರಹಗಾರನಾಗಿ ಸಂಸದ ಪಟುವಾಗಿ ಬದುಕಿದಂತಹ ದಿನಕರ ದೇಸಾಯಿ ಬರೆದಿರ್ತಕ್ಕಂಥ ಕೃತಿಗಳು ಹೂಬಂಚಲು, ತರುಣರ ದಸರಾ, ಕನ್ನಡ, ದಿನಕರ ಚೌಪಾದಿ, ನಾಲ್ಕಂಡ ಪಯಣ ಅಂತಕ್ಕಂಥ ಕೃತಿಗಳನ್ನು ಬರೆದು ಕ್ರಿಸ್ತಶಕ 1982ರಂದು ನಮ್ಮಿಂದ, ನಮ್ಮ ಈ ಇಹಲೋಕದಿಂದ ಅವರು ದೇಹತ್ಯಾಗವನ್ನು ಮಾಡಿದ್ದಾರೆ. ಬನ್ನಿ, ಈಗ ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತ ಬೆಳೆಯುವಲ್ಲಿ, ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಹಿದು ಹುಟ್ಟು ಸಾವಿನಲ್ಲಿ. ಆ 4 ಸಾಲುಗಳನ್ನ ಸರಳವಾಗಿ ಗಮನಿಸ್ಬಿಡ್ತೀನಿ. ನನ್ನ ದೇಹದ ಬೂದಿ ಗಾಳಿಯಲ್ಲಿ ತೇರಿ ಬಿಡಿ ಅಂದ್ರೆ ಈಗಾಗಲೇ ನನ್ನ ದೇಹ ನಿಸ್ತೇಜಗೊಂಡಿದೆ, ಜೀವವನ್ನ ಕಳೆದುಕೊಂಡಿದೆ, ಅದು ಬೆಂಕಿಗೆ ಆಹುತಿ ಆಗಿದೆ, ದಹಿಸಿದೆ. ಉಳಿದಿರ್ತಕ್ಕಂಥದ್ದೇನು? ಬೂದಿ. ಆ ಬೂದಿಯನ್ನು ಗಾಳಿಯಲ್ಲಿ ತೂರಿ ಬಿಡಿ, ಹೋಗಿ ಬೀಳಲಿ ಭತ್ತದ ಬೆಳೆಯಲ್ಲಿ. ಅಂದ್ರೆ ನನ್ನ ದೇಹದ ಬೂದಿಯೂ ಕೂಡ ಗೊಬ್ಬರವಾಗಲಿ, ಅದು ಸಾರ್ಥಕತೆಯನ್ನು ಪಡ್ಕೊಳ್ಳಿ. ಇದಕ್ಕೆ ನಾವು ಇನ್ನೊಂದು ಅರ್ಥ ಕಾಣೋಣ. ಕೆಲವರು ಸಾವನ್ನು ಕಂಡ ತಕ್ಷಣ ದೇಹದ ಅಂಗಾಂಗಗಳನ್ನ ದಾನ ಮಾಡ್ತಾರೆ. ಆ ಅಂಗಾಂಗಗಳಿಂದ ಒಬ್ಬರಿಗೆ ಕಣ್ಣಿನ ದೃಷ್ಟಿಯನ್ನು, ಮತ್ತೊಬ್ಬನಿಗೆ ಕಿಡ್ನಿಯನ್ನು, ಮತ್ತೊಬ್ಬನಿಗೆ ಹೃದಯವನ್ನು, ಯಾವುದೋ ಆಕ್ಸಿಡೆಂಟಲ್ಲಿ ಅಪಘಾತಗಳಿಂದ ದುರ್ಮರಣಕ್ಕೊಳಗಾದಾಗ ಆ ಕುಟುಂಬಸ್ಥರು ಪ್ರಜ್ಞೆಯನ್ನು ಕಳೆದುಕೊಂಡಂತಹ ದೇಹದ ನಾನಾ ಭಾಗಗಳನ್ನು ದಾನ ಮಾಡ್ತಾರೆ, ಅಂಗಾಂಗಗಳನ್ನು ದಾನ ಮಾಡ್ತಾರೆ. ಆ ಮೂಲಕ ಎಷ್ಟೋ ಜೀವಗಳಿಗೆ ಕುಟುಂಬ ಜೀವವನ್ನು ಒದಗಿಸಿಕೊಡ್ತಾರೆ. ಸಾರ್ಥಕತೆ ಅಲ್ಲ, ಸಾರ್ಥಕತೆ ಅಲ್ಲ. ಸತ್ತೋದಾಗ ಕಣ್ಣು ಕೂಡ ದೃಷ್ಟಿ ಬೆಳಕಿರುತ್ತೆ, ಅದನ್ನ ಮತ್ತೊಬ್ಬರಿಗೆ ಕೊಡೋದ್ರ ಮೂಲಕ ಇನ್ನೊಬ್ಬರ ಬಾಳಿನಲ್ಲಿ ಬೆಳಕಾಗಬಹುದು ನಾವು. ಅದು ಬಿಟ್ಟು ಮಣ್ಣಾದ್ರೆ ಏನು ಬರುತ್ತೆ ಭಾಗ್ಯ, ಅಲ್ಲವೇ? ಹಾಗಾಗಿ ಈ ನಿಟ್ಟಿನಲ್ಲಿ ನಿಮ್ಮ ತಂದೆ ತಾಯಿಗಳಿಗೆ ಹೇಳಿ, ಯಾರು ನಿಮ್ಮ ಕುಟುಂಬಸ್ಥರು ವಯಸ್ಸಿನಿಂದ ಮುಪ್ಪಿನಿಂದ ಸಾವನ್ನು ಪಡ್ಕೊಂಡ್ರೆ ಆ ಕಣ್ಣುಗಳನ್ನ ಮತ್ತೊಬ್ಬರಿಗೆ ಕೊಡಿ, ಅವ್ರ ದೃಷ್ಟಿ ಅವ್ರ ಬಾಳಿನಲ್ಲಿ ಬೆಳಕ. ಬೂದಿ ಗೊಬ್ಬರದಿಂದ ತೆನೆಯೊಂದು ನೆಗೆದು ಬರೆ, ನನ್ನ ಗಾಳಿలో ತಲುಪ ನನ್ನ ಬೂದಿ ನನ್ನ ಭತ್ತ ಬೆಳಿಲಿ, ಆ ಭತ್ತದ ಬೂದಿಯಿಂದ ತೆನೆಯೊಂದು ನೆಗೆದು ಬರೆ, ಧನ್ಯವಾಯಿತು ಹುಟ್ಟು ಸಾವಿನಲ್ಲಿ. ಇನ್ನೊಂದು ಬೆಳೆಗೆ ನನ್ನ ಬೂದಿ ಆಸರೆಯಾದರೆ ಅದರ ತೆನೆಯಲ್ಲಿ ನನ್ನ ಬದುಕು ಸಾರ್ಥಕ. ಅರ್ಥ ಚೆನ್ನಾಗಿದೆ. ನಾವು ಪರ ಪೀಡಕನಾಗಬಾರ್ದು, ಪರ ಪೋಷಕನಾಗಬೇಕು. ಪೀಡಕ ಅಂದರೆ ತೊಂದರೆ ಕೊಡೋನು, ಪೀಡಕ ಆಗಬಾರ್ದು, ಪೋಷಕನಾಗಬೇಕು. ಪೋಷಕ ಅಂದ್ರೆ ಪೋಷಣೆ ಮಾಡ್ತಕ್ಕಂಥದ್ದು, ಪ್ರೇರೇಪಿಸ್ತಕ್ಕಂಥದ್ದು, ಅದು ನಾನು ಆಗಬೇಕು. ಆ ಅರ್ಥದಲ್ಲಿ ಬರಬೇಕು. ಏನು ಸರ್ ಅವ್ರ ಬೂದಿ ಎಲ್ಲೋ ಬಿತ್ತ ಸರ್, ಭತ್ತ ಹುಡುಕ ಸರ್, ಈ ಥರ ಕೇಳಬೇಡಿ. ಅರ್ಥ ಏನು? ನನ್ನ ಸಾವು ಕೂಡ ಸಾರ್ಥಕತೆಯನ್ನು ಕಾಣ್ತೇವೆ.
ನನ್ನ ದೇಹದ ಅವಶೇಷವಿರ್ತಕ್ಕಂಥ ಬೂದಿನೂ ಕೂಡ ಒಂದು ಭತ್ತದಲ್ಲಿ ಬೆಳೆಯಲ್ಲಿ ಗೊಬ್ಬರವಾಗಿದೆ. ಆ ಬೂದಿಯನ್ನು ಉಂಡು ಮೈ ತುಂಬಿಕೊಂಡು ಭತ್ತ ಬೆಳೆಯಿರಿ. ಚೆನ್ನಾಗಿದೆಯಲ್ಲ? ಆ ಬೂದಿಯ ಉಂಡು ಮೈ ತುಂಬಿಕೊಂಡು ಸುಪುಷ್ಟವಾಗಿ ಭತ್ತ ಬೆಳೆದವರಲ್ಲಿ ಬನ್ನಿ. ನನ್ನ ದೇಹದ ಬೂದಿ ಒಳೆಯಲ್ಲಿ ಹರಿಯಬಿಡಿ. ನನ್ನ ದೇಹದ ಬೂದಿಯನ್ನ ಒಳೆಯಲ್ಲಿ ಹರಿದು ಬಿಡಿ. ತೇಲಿ ಬೀಳಲಿ ಮೀನ ಬಾಯಲ್ಲಿ, ತೇಲಿ ಬೀಳಲಿ ಮೀನ ಬಾಯಲ್ಲಿ. ಏನು? ನನ್ನ ದೇಹದ ಬೂದಿ ಮುಸ್ತಿ ಬೂದಿಯ ತಿಂದು, ಆ ಒಂದು ಮುಸ್ತಿಯ ಬೂದಿಯ ತಿಂದು ಪುಷ್ಟವಾಗಲಿ ನೀನು, ಪುಷ್ಟವಾಗಲಿ ನೀನು. ಧನ್ಯವಾಯಿತು ಉಂಟು ಸಾಲಿನ. ಒಂದಿಡೀ ಬೂದಿನ ಆ ಮೀನು ತಿಂದು ಮೈ ತುಂಬಿಕೊಂಡು ಬಂದು ಅಲ್ಲಿ ನನ್ನ ಹುಟ್ಟು ಸಾಲ. ಪುಷ್ಟ ಅಂದ್ರೆ ಪೌಷ್ಟಿಕವಾಗಿ, ಪುಷ್ಟ. ಬನ್ನಿ. ನನ್ನ ದೇಹದ ಬೂದಿ ಕೊಳದಲ್ಲಿ ಬೀಗಿ ಬಿಡಿ. ಆವರಿಯು ದಿನ ದಿನವೂ ಹರಳುವಲ್ಲಿ ಬೂದಿ ಕೆಸರನ್ನು ಕೂಡಿ ಹೊಸ ಪಂಕಜವು ಮೂಡಿ. ಧನ್ಯವಾಯಿತು ಉಂಟು ಸಾವಿರಲ್ಲಿ. ನನ್ನ ದೇಹದ ಬೂದಿ ಕೊಳದಲ್ಲಿ ಬೀಗಿ ಬಿಡಿ. ಕೊಳ ಅಂದ್ರೆ ಬಾವಿ, ಕೊಳ. ಕೊಳ, ಬಾವಿ. ತಾವರೆಯು ದಿನ ದಿನವೂ ಹರಳುವಲ್ಲಿ, ತಾವರೆಯು ದಿನ ದಿನವೂ ಹರಳುವಲ್ಲಿ. ಬೂದಿ ಕೆಸರನ್ನು ಕೂಡಿ ಹೊಸ ಪಂಕಜವು ಮೂಡಿ. ಪಂಕಜ, ಪಂಕ ಅಂದ್ರೇನು? ಪಂಕ, ಪಂಕ ಅಂದ್ರೇನು? ಕೆಸರು. ಜ, ಕೆಸರಿನಲ್ಲಿ ಹುಟ್ಟೋದೇನು? ಕಮಲ. ಪಂಕಜ ಅಂದ್ರೆ ಕಮಲ. ಗೋಧಿ ಕೆಸರನ್ನು ಕೂಡಿ ಅಲ್ಲಿ ಭತ್ತವಾಗಿ ಹುಡ್ಬರ್ಬೇಕು, ಇಲ್ಲ ಮೀನಿನ ಬಾಯಿಗೆ ಆಹಾರ ಆಗಬೇಕು, ಇಲ್ಲ ಪರರ ನೋಟಕ್ಕೆ ಸಂತೋಷ ಕೊಡ್ತಕ್ಕಂತಹ ದೇವರ ಪಾದಗಳಲ್ಲಿ ಬೆಳತಕ್ಕಂತಹ ಹೂಗಳಾಗಿ, ಹೂಗಳ ಒಂದು ಹೊಟ್ಟೆಗೆ, ಆ ಹೂಗಳ ಒಂದು ಬೇರುಗಳಿಗೆ ನಾನು ಬೂದಿಯಾಗಿ ಅದರ ಗೊಬ್ಬರವಾಗಿ ಮಾರ್ಪಡಬೇಕು. ಹೊಸ ಪಂಕಜ ಮೂಡೆ, ಕೆಸರು, ಹೊಸ ಕೆಸರು ಮೂಡಿ ಆ ಕೆಸರನ್ನು ಉಂಡು ಕಮಲ ಬೆಳಕು. ಧನ್ಯವಾಯಿತು ಒಟ್ಟು ಸತ್ತ ಮೇಲಾದರೂ ದೇಹ ಸೇವೆಗೆ ನಿಲ್ಲಲಿ. ಬದುಕಿದ್ದಾಗದ್ದು ನನ್ನ ಬದುಕಿನಲ್ಲಿ ಈಗ ದೇಹ ಪರಮಗೋಸ್ಕರ ಮಿಡಕಲಿಲ್ಲ, ಅನ್ಯ ಪಕ್ಷ ಸತ್ತಾಗಲಾರ ಉದ್ಯೋಗ ಇದ್ದಾಗ ಹೊಟ್ಟೆ ಉಳಿಸ್ಕೊಂಡಿರ್ತಕ್ಕಿಲ್ಲ, ಇದ್ದಾಗ ಹೊಟ್ಟೆ ಉಳಿಸೋಯ್ತಾರೆ, ಹೋದಾಗಲಾರ ಬದುಕು ದೇಹ ಸಾರ್ಥಕತೆ. ಇಂದಿಗೀ ನರಜನ್ಮ ಸೇವೆ ಎಂದು ತನ್ನ ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ದೇಹ. ಮಕ್ಕಳೇ, ಸ್ವಾರ್ಥ ಅಂದ್ರೆ ಸ್ವಾರ್ಥ ಏನು? ತುಂಬಾ ಸ್ವಾರ್ಥಿ ಕೊಡೋ ಏನು? ಕೇಳಿಲ್ಲ, ಕೇಳಿದ್ದೀರ? ಏ ಬಿಡಪ್ಪ, ಮನೇಲಿ ಸ್ವಾರ್ಥಿಗಳು. ಎಸ್, ತನ್ನ ಸುಖಕ್ಕೋಸ್ಕರ ಏನ್ ಬೇಕಾದ್ರೂ ಮಾಡ್ತಾರೆ, ಯಾರಿಗೆ ಬೇಕಾದ್ರೂ ಉಂಟು ಮಾಡ್ತಾರೆ, ಯಾರನ್ನ ಬೇಕಾದ್ರೂ ಕೆಟ್ಟದ್ದು ಮಾಡ್ತಾರೆ, ಸಮಯವನ್ನು ತಮಗೋಸ್ಕರ ಬದುಕಿಸ್ಕೊಂಡ್ರೆ, ಉಪಯೋಗಿಸ್ಕೊಂಡ್ರೆ ಅವ್ರು ಸ್ವಾರ್ಥ.
ಗೊತ್ತಿದೆಯಾ? ಸಮಯವನ್ನು, ವ್ಯಕ್ತಿಗಳನ್ನು, ಸನ್ನಿವೇಶಗಳನ್ನು ತನ್ನ ಆಸೆಗೋಸ್ಕರ, ತನ್ನ ಒಂದು ಬಯಕೆಗೋಸ್ಕರ ಉಪಯೋಗಿಸಿಕೊಳ್ತಕ್ಕಂಥವರೇ ಸ್ವಾರ್ಥಿಗಳು. ದೇಶ ಹೇಳಬಹುದು, ಇದುವರೆಗೂ ಬದುಕಿರ್ತಕ್ಕಂತಹ ದೇಹ ತನ್ನ ಸ್ವಾರ್ಥಕ್ಕೋಸ್ಕರ ಚಿಂತಿಸಿದೆ. ಈಗ ಸಾವನ್ನ ಪಡೆದಾಗಲಾರದು ಪರನಿಗೋಸ್ಕರ ನಾನು ಬದುಕಲೇದು, ಅದು ಅವರ ಹಕ್ಕಲ್ಲ. ಈ ನಿಟ್ಟಲ್ಲಿ ನಾವು ಪಾಠ ಮಾಡಬೇಕು. ಒಂದು ಮಾರ್ಮಿಕವಾಗಿ ಹೇಳ್ತಿದ್ದಾರೆ. ನಾವೇನಂತೀವಿ? ಸಿಕ್ಕ ಬದುಕನ್ನ, ಸಿಕ್ಕ ಇರ್ತಕ್ಕಂಥ ಈ ಹುಟ್ಟನ್ನ, ಸಿಕ್ಕಿರ್ತಕ್ಕಂಥ ಈ ಸುಂದರ ಜೀವನವನ್ನು ಸ್ವಾರ್ಥಿಗಳಾಗಿ ಕಳೆಯುತ್ತೆ. ಸ್ವಾರ್ಥಿಗಳಾಗಿ ಕಳೆಯುತ್ತೆ. ಮತ್ತೆ ಹೆಂಗೆ ಕಳಿಬೇಕು ಸರ್? ಮತ್ತೆ ನಾವು ಹೇಗೆ ಬದುಕಬೇಕು? ಸಮಾಜ ಸೇವಕ ಅವು ಕೇಳಕ್ ಚಂದ ಪದಗಳನ್ನ. ಸಮಾಜ ಸೇವೆ ನಿನ್ನ ಹುಟ್ಟಿನಿಂದ ನಿನ್ನ ಅಂತ್ಯ ಕಾಣೋ ತನಕ ಪರನ ಕಷ್ಟ ಸುಖಗಳಿಗೆ ನಿನ್ನ ಜೊತೆಯಾದನಾದರೆ, ಪಾಲುದಾರನಾದರೆ ಸಾಕು, ನಿನ್ನ ಬದುಕು ಸಾಕು. ಪರರ ಕಷ್ಟಕ್ಕೆ ನೀನು ಮಿಡಿಬೇಕು. ಪರ ಸಂತೋಷದಲ್ಲಿ ನಿನ್ನ ಸಂತೋಷವನ್ನು ನೀನು ಕಾಣಬೇಕು. ನಿನ್ನ ಸ್ನೇಹಿತ ತರಗತಿಯಲ್ಲಿ ಅತ್ಯುನ್ನತ ಶ್ರೇಣಿಯನ್ನು ಪಡ್ಕೊಂಡ, ಹೋಗು ವಿಶ್ ಮಾಡಿ, ಇನ್ನೂ ಇದನ್ನೇ ಕಾಪಾಡು, ಅದು ನೋಡಿ ನೀನು ಸಂತೋಷ. ಆಗ ನಿನ್ನ ವ್ಯಕ್ತಿತ್ವ ಎಲ್ಲೂ ಹೋಗುದು. ಅವನು ಬಂದ ಅಂತೇಳಿ ನೀನು ಮೂರು ಮಾತಾಡಲ್ಲ, ಕಾಪಿ ಹೊಡೆದಾನೆ, ದೂರ ಹೇಳ, ಅವನೆಲ್ಲ ನೋಡ್ತಾನೆ, ಹಂಗೆ ಹೆಲ್ಪ್ ಮಾಡಿದ್ದೆ, ಹಿಂಗೆ ಹೆಲ್ಪ್ ಮಾಡಿದ್ದೆ. ಅದು ನಿನ್ನೊಳಗಿರ್ತಕ್ಕಂಥ ಅಸಹನೆ ಅದು. ಅದರಿಂದ ನೀನು ಅಶಾಂತಿ ಉಂಟು ಮಾಡ್ಕೊಂತ ಇದೀಯ ಮನಸ್ಸಿನಲ್ಲಿ. ಅದರಿಂದ ಉಪಯೋಗವಿಲ್ಲ. ಪರವ ಒಂದು ಸಾಧನೆಯಲ್ಲಿ ಸಂತೋಷಕರ, ಪರವ ದುಃಖದಲ್ಲಿ ನೀನು ದುಃಖ ಭಾಗಿಯಾಗಿ ಬದುಕನ್ನು ಸವಿಸಿದ್ರೆ ಅದೇ ನಿಜವಾದ ಸಾಧನೆ. ಇನ್ನೊಬ್ಬರ ದುಃಖದಲ್ಲಿ, ಇನ್ನೊಬ್ಬರ ಅಳಲಿನಲ್ಲಿ ನಿನ್ನ ಬೇಳೆಯನ್ನು ಬೇಯಿಸಲು ಹೊರಟರೆ ಸ್ವಾರ್ಥ ತಾಗಬಾರ್ದು. ಅದರಿಂದ ನಾವು ಸಾಧಿಸತಕ್ಕಂಥದ್ದು ಏನೂ ಇಲ್ಲ. ತನ್ನ ಸ್ವಾರ್ಥವ ನೆನೆದು ವ್ಯರ್ಥವಾಗಿದೆ ದೇಹ, ನಿಜ ಸೇವೆ ಕೈಗೇಲಿ ಬರಲಿ ನಿಜ ಸೇವೆ. ಹೌದು, ಇನ್ನೊಬ್ಬರಿಗೋಸ್ಕರ ನಾವು ಹೆಲ್ಪಿಂಗ್ ನೇಚರ್ ರೂಢಿಸ್ತೀವಿ, ಸರ್ವಿಸ್ ಮೈಂಡನ್ನು ರೂಢಿಸ್ತೀವಿ. ಸರ್ವಿಸ್ ಮೈಂಡ್ ಅಂತ ಒಂದೇ ನಿಮಿಷ ಮಕ್ಕಳೇ ಇರಲಿ, ಕಂಟಿನ್ಯೂ ಮಾಡೋಣ. ಸೇವೆಯ ಪ್ರತಿಫಲ ಸೇವೆ, ಈ ಪದ ಕೇಳಿದ್ರೆ ಸೇವೆಯ ಪ್ರತಿಫಲ ಸೇವೆ. ಮಹಾತ್ಮ ಗಾಂಧೀಜಿಯವರ ಧ್ಯೇಯವಾಕ್ಯ. ಯಾರು ಧ್ಯೇಯವಾಕ್ಯ? ಮಹಾತ್ಮ ಗಾಂಧೀಜಿಯವರ ಧ್ಯೇಯವಾಕ್ಯ. ಏನ್ ಸರ್ ಅದರ್ಥ? ನೀನೊಬ್ಬರಿಗೆ ಹೆಲ್ಪ್ ಮಾಡ್ತೀಯಪ್ಪ, ಅದಕ್ಕೆ ಪ್ರತಿಫಲವಾಗಿ ನೀನು ಹಣವನ್ನು, ವಸ್ತುವನ್ನು ಬಯಸಿದೆ, ಅದು ಸೇವೆ. ಸೇವೆ ಮಾಡಿದೆ, ಅದು ಪ್ರತಿಫಲ ಮತ್ತು ಸೇವೆ ಮಾಡು. ಸೇವೆ ಮಾಡಿದೆ, ಖುಷಿ ಆಯ್ತು, ಮತ್ತು ಸೇವೆ ಮಾಡ್ತಾ ಹೋಗು. ಸೇವೆಯಿಂದ ಏನನ್ನು ಬಯಸಬೇಡ. ಮುನ್ನ ಕೊಟ್ಟು ಹುಟ್ಟಲಿಲ್ಲ ಬಯಸಲೇತಕ್ಕೆ, ಹರಿದಾಸರು ಕೀರ್ತನೆ ಇದೆ. ಕನಕದಾಸ ಮುನ್ನ ಕೊಟ್ಟು ಹುಟ್ಟಲಿಲ್ಲ ಬಯಸಲೇತಕ್ಕೆ.
ಕಷ್ಟ ಕಾಲದಲ್ಲಿ ಕೊಟ್ಬಿಟ್ಟಿದೀಯ. ಕೊಟ್ಬಿಟ್ಟು ತಕ್ಷಣವೇ ಅವನಿಂದ ಬೇರೆ ಏನನ್ನೋ ಬಯಸ್ತಾ ಇದೆಯಾ. ಮುನ್ನ ಕೊಟ್ಟು ಒಟ್ಟಲಿಲ್ಲ ಬಯಸಲು ಏತಕ್ಕೆ. ಅದ ಸಹಾಯ, ಅದ ಸೇವೆ. ಅವನ ಕಷ್ಟ ಕಾಲದಾಗ ಕೊಟ್ಬಿಟ್ಟು ಅವನು ಜುಟ್ಟಿಡ್ಕೊಂಡ್ಬಿಡದ, ಅದನ್ನು ಸಹಾಯ ಅಂತಾರ. ಸಹಾಯ ಹೇಗಿರ್ಬೇಕು? ಸಾರ್ಥಕತೆಯನ್ನು ಪಡ್ಕೊಂಡು, ಸಾರ್ಥಕತೆಯನ್ನು ಪಡ್ಕೊಂಡು ಕೊಡು. ನಿನ್ನ ಕೈಲಾದಷ್ಟು ಕೊಡು. ವಸ್ತುವನ್ನೇ ಕೊಡು, ಹಣವನ್ನೇ ಕೊಡು ಅಂತ ಹೇಳ್ತೀನಿ. ಬೇರೆ ರೂಪದಲ್ಲೂ ಸಹಾಯ ಮಾಡುವುದಲ್ಲ. ನೀನು ಯಾವುದೋ ಒಂದು ಕಾಲದಲ್ಲಿ ಅವನಿಗೆ ಸಹಾಯ ಮಾಡಿದ್ದೆ ನೆನ್ಕೊಂಡು ಅವನ ಚುಚ್ಚೋದ, ಹೀಯಾಳ್ಸೋದ, ನಿನ್ಸೋದ, ಅವನ ಅಸಹಾಯಕತೆಯನ್ನು ದುರುಪಯೋಗಪಡಿಸ್ಕೋದು, ಪರಿಸ್ಥಿತಿಯ ದುರ್ಲಾಭತೆಯನ್ನು ಪಡೆಯಬಾರದು. ಬನ್ನಿ ಮಕ್ಕಳೇ, ನಿಜ ಸೇವೆ ಗೈಯಲಿಕ್ಕೆ ಬರಲಿ. ನಾವೆಲ್ಲರೂ ಹೆಂಗಿರ್ಬೇಕು ಅಂದರೆ ಸೇವೆಗೋಸ್ಕರ ಮುನ್ನುಗ್ಗೋಣ, ಫಾರ್ವರ್ಡ್, ಮುನ್ನುಗ್ಗಿ ಬರೋಣ, ಅಗ್ರೆಸಿವ್ ಆಗೋಣ. ಅದರಿಂದ ಬದುಕನ್ನು ಸಾರ್ಥಕಗೊಳಿಸಿಕೊಳ್ಳೋಣ. ಒಂದು 4-5 ಪ್ರಶ್ನೆಗಳಿದ್ದಾವೆ, ನೋಡೋಣ. ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ? ಎಲ್ಲಿ ಬೀಳುತ್ತದೆ? ಅದು ಭತ್ತದ ಗದ್ದೆಯಲ್ಲಿ ಬೀಳುತ್ತದೆ. ಬೂದಿಯನ್ನು ಹೊಳೆಯಲ್ಲಿ ಹರಿಬಿಟ್ಟಾಗ ಯಾರಿಗೆ ಸಿಗುತ್ತದೆ? ಯಾರಿಗೆ ಸಿಗುತ್ತೆ? ಬೂದಿಯನ್ನು ಹೊಳೆಯಲ್ಲಿ ಬಿಟ್ಟಾಗ ಮೀನಿಗೆ ಸಿಗುತ್ತದೆ. ದೇಹ ಏಕೆ ವ್ಯರ್ಥವಾಗಿದೆ? ದೇಹ ಏಕೆ ಸ್ವಾರ್ಥವನ್ನೆಂದು ದೇಹ ವ್ಯರ್ಥವಾಗಿದೆ. ಬೂದಿಯನ್ನು ಕೊಳದಲ್ಲಿ ಬಿಡುವುದನ್ನು ಬದುಕು ಧನ್ಯವಾಗುವುದು ಹೇಗೆ ವಿವರಿಸಿ? ಪಂಕಜ. ಪಂಕಜ ಅಂದ್ರೇನು? ಕಮಲ, ಪಂಕ ಕೆಸರು, ಜರಿಸು, ಕಮಲ. ಸಾರ್ಥಕ ಪದ್ಯದ ಯಾವ ಅಂಶಗಳನ್ನು ನೀವು ಮೆಚ್ಚುವಿರಿ? ಇದು ಒಂದೆರಡು ಮಾತಲ್ಲಿ ಹೇಳಕ್ಕಾಗಲ್ಲ. ಸಾರ್ಥಕ ಪದ್ಯದ ಯಾವ ಅಂಶಗಳನ್ನು ನೀವು ಮೆಚ್ಚುತ್ತೀರಿ? ಸೇವೆ, ಪ್ರತಿಫಲ, ಸೇವೆ, ಪರರ ಕಷ್ಟ ಸುಖಗಳಲ್ಲಿ ಭಾಗಿಯಾಗ್ತದೆ. ಕೊನೆ ಬೂದಿನೂ ಕೂಡ ಬೂದಿ ಕಣನೂ ಕೂಡ ನಮಗೆ ಸಹಾಯ ಆಗಬೇಕು ಅಂತ ಬಯಸಿದಾಗ ಬದುಕಿದ್ದಾಗ ಎಷ್ಟು ಸಹಾಯ ಮಾಡಬಹುದು ನಾವು? ಸತ್ತವೆಲ್ಲ ಬೂದಿಯ ಸಹಾಯಕ್ಕಿಂತ ಬದುಕಿದ್ದಾಗ ಕೊಡ್ತೀವಲ್ಲ ಸಹಾಯ, ನಿಮ್ಮನ್ನ ಶಾಶ್ವತವಾಗಿ ನಿಲ್ಲಿಸುತ್ತೆ, ಶಾಶ್ವತವಾಗಿ ನಿಲ್ಲಿಸುತ್ತೆ. ಮಕ್ಕಳೇ, ನಾವ್ಯಾಕೆ ಇದನ್ನು ಚಟುವಟಿಕೆ ಮಾಡಬೇಕು? ನಾನು ಇದುವರೆಗೂ ನಿಮಗೆ ಏಕಮುಖ ಭಾಷಣ ಮಾಡ್ಕೊಂಡು ನಾವು ಇದನ್ನ ಯಾಕೆ ಒಂದು ಚಟುವಟಿಕೆ ಮಾಡ್ಕೋಬಾರ್ದು? ಹೇಗೆ ಸರ್? ನೀವು ಒಳ್ಳೊಳ್ಳೆ ಕೆಲಸಗಳು ಮಾಡ್ತಿರಲ್ವ? ಈಗ ನಿಮ್ಮನ್ನೇ ನೀವು ಪರೀಕ್ಷಿಸ್ತಕ್ಕಂಥ ಒಂದು ಕಾಲ, ಸುಮಾರು ನಿಮ್ಮೊಂದು 15 ವರ್ಷನೇ ಇರ್ಬೋದು. ನಾನು ಯೋಚನೆ ಮಾಡಿ ನಿಮ್ಮದು 14 ವರ್ಷ, 15 ವರ್ಷ, 14, 8ನೇ ಕ್ಲಾಸ್, 14. ಪುಟ್ಟ ಮಕ್ಕಳಲ್ವ ನೀವು? ಪುಟಾಣಿ ಚಟುವಟಿಕೆ ಏನು ಸರ್? ಇದುವರೆಗೂ ನೀವು ಮಾಡುವ ಒಳ್ಳೆಯ ಕೆಲಸಗಳನ್ನು ಒಂದು ಕಡೆ ಪಟ್ಟಿ ಮಾಡಿ. ಒಳ್ಳೆಯ ಕೆಲಸ ಮಾಡಿದ್ದೀರಾ ಅಂದ್ರೆ ಕೆಟ್ಟ ಕೆಲಸ ಮಾಡಿಲ್ಲ ಅಂತಲೋ? ಮಾಡೇ ಇಲ್ವಾ ಕೆಟ್ಟ ಕೆಲಸಗಳು? ಪ್ರಾಣಿ ಹಿಂಸೆ ಮಾಡಿಲ್ವೋ? ನರರ ಹಿಂಸೆ ಮಾಡಿಲ್ವೋ? ನರ ಅಂದ್ರೆ ಮನುಷ್ಯರು ತಮ್ಮಗಳ ತಂಗಿಗಳನ್ನ ಇಟ್ಕೊಂಡ್ಬಿಡ್ತಿಲ್ವೋ? ಬೈದಿಲ್ವೋ? ವಯಸ್ಸಾದವ್ರನ್ನೆಲ್ಲ ಗೌರವಿಸಿಲ್ವ ನೀವು? ಹಾಗೆ ನಿಮ್ಮನ್ನ 2 ಭಾಗ ಮಾಡ್ಕೊಳ್ಳಿ. ಒಂದು ಒಳ್ಳೆಯ ಗುಣಗಳ ಒಂದು ಭಾಗ ನಿನ್ನಲ್ಲಿರುವ, ಮತ್ತೊಂದು ನಿನ್ನಲ್ಲಿರ್ತಕ್ಕಂಥ ದುಷ್ಟ ಗುಣಗಳ ಒಂದು ಭಾಗ. ನಿನ್ನಲ್ಲಿರ್ತಕ್ಕಂಥ ಹೀರೋ ಕ್ವಾಲಿಟೀಸ್ ಒಂದು ಕಡೆ, ನಿನ್ನ ಕಡೆ ಇರ್ತಕ್ಕಂಥ ವಿಲನ್ ಕ್ವಾಲಿಟೀಸ್ ಒಂದು ಕಡೆ. ಅವನ ಪಟ್ಟಿ ಮಾಡಿ. ಪಟ್ಟಿ ಮಾಡಿದಾಗ ನಿನಗೆ ತಿಳಿಯದೋ ತಿಳಿಯದಂತೆಯೋ ಕೆಲವೊಂದು ದುರ್ಗುಣಗಳು ಮನೆ ಮಾಡಬೇಕು. ಅವನ್ನ ಪಟ್ಟಿ ಮಾಡಿದಾಗ ಇವನು ನನಗೆ ಬೇಕೇ, ಇವು ನನಗೆ ಬೇಕೇ, ನನಗೆ ಬೇಕೇ, ಅವಶ್ಯಕತೆ ಇದೆಯೇ,
ಒಳ್ಳೆ ಗುಣಗಳು, ನನ್ನಲ್ಲಿರ್ತಕ್ಕಂಥ ಒಳ್ಳೆ ಗುಣಗಳು ಯಾವ ನಿನಗೆ ಗೊತ್ತಿರಲ್ಲ ಕೆಲವು ಒಳ್ಳೆ ಗುಣಗಳು. ಅವನು ನಿನ್ನೊಳಗಿರ್ತಕ್ಕಂಥ ಹುಡುಕೋದನ್ನ ಪ್ರಯತ್ನ ಮಾಡು. ಹಿಡಿದೆಳೆ ಮೇಲೆ ಆ ಮೂಲಕ ನಿನ್ನನ್ನು ನೀನು ಅರಿ, ನಿನ್ನನ್ನು ನೀನು ತಿಳಿ. ಆ ಮೂಲಕ ನೀನು ಸತ್ಪ್ರಜೆಯೋ ಸತ್ತ ಪ್ರಜೆಯೋ ತೀರ್ಮಾನಿಸಿ. ನನಗೆ ಗೊತ್ತಿಲ್ಲಪ್ಪ ನಿನ್ನಲ್ಲಿರ್ತಕ್ಕಂಥ ಕೆಟ್ಟತನ ಯಾವ್ದು ಅಂತ, ನಿನ್ನಲ್ಲಿರ್ತಕ್ಕಂಥ ಒಳ್ಳೆತನ ಯಾವ್ದು ನನಗೆ ಗೊತ್ತಿಲ್ಲ. ನಿನಗೆ ಮಾತ್ರ ಗೊತ್ತಿಲ್ಲ ನಿನ್ನ ಬಾಯಲ್ಲಿ ಯಾವ ಸಿಹಿ ಯಾವ ಖಾರ ಅಲ್ವೋ ಅಲ್ವೋ. ನೀನೆಷ್ಟು ಸುಳ್ಳು ಹೇಳಿದೆ ನಿಮ್ಗೆ ಗೊತ್ತು, ನಂಗೆ ಗೊತ್ತಾ? ನೀನೆಷ್ಟು ಮಹಾಪಾಪಗಳು ಮಾಡಿದೆ ನಂಗೆ ಗೊತ್ತಾ, ನಿಮ್ಗೆ ಗೊತ್ತು. ಅದಕ್ಕೋಸ್ಕರ ಚಟುವಟಿಕೆ ಮಾಡೋಣ. ಪ್ರೀತಿಯ ಮಕ್ಕಳೇ, ನಿಮಗೆ ಮನೆಗೆಲಸ ಇದೇ ಚಟುವಟಿಕೆ. ನಿನ್ನಲ್ಲಿರ್ತಕ್ಕಂತಹ ಸ್ವಾರ್ಥ ಗುಣ ಯಾವುದು, ಸಾರ್ಥಕತೆಯ ಗುಣ ಯಾವುದು, ಇದನ್ನ ಎರಡು ಭಾಗ ಮಾಡಿ ಪಟ್ಟಿ ಮಾಡಿ ಬರ್ತೊಂಬರೋ ಪ್ರಯತ್ನವನ್ನು ಮಾಡಿ. ಸಾಕು ಸ್ನೇಹಿತರೆ, ತರಗತಿಗೆ ಸಹಕರಿಸಿದಕ್ಕೋಸ್ಕರ ನಿಮಗೆ ಒಂದೆರಡು ಹೇಳ್ತಾ ಮನೆಗೆಲಸ ಮಾಡ್ಕೊಂಬನ್ನಿ ಮಕ್ಕಳೇ. ಮುಗಿಸೋಣ.